ಶ್ರೀಕಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾವರ 117 ಜಯಂತಿ ಉತ್ಸವವನ್ನು ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ನೆರವೇರಿತು. ಭಾಳ ಎಲ್ಲ ಜನರಿಗೆ, ಜಿಲ್ಲೆಯ ಜನರಿಗೆ ಎಲ್ಲರಿಗೆ ಸಂತೋಷ ದಿನ. ಇವತ್ತು ಒಳ್ಳೆಯ ದಿನ. ಎಲ್ಲ ಕಾರ್ಯಕರ್ತರು, ಎಲ್ಲ ಮಾದಿಗ ಸಮಾಜ ಬಾಂಧವರು, ಹಿರಿಯರು, ಜ್ಞಾನಿಗಳು ಎಲ್ಲರೂ ಬಂದು ಇವತ್ತು ಬಾಬೂಜಿ ಅವರಿಗೆ ಮಾಲಾರ್ಪಣೆ ಮಾಡಿ ಅವ್ರದ್ದೊಂದು ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಒಳ್ಳೆಯ ವಾತಾವರಣ. ಡಾಕ್ಟರ್ ಬಾಬು ಜಗಜೀವನರಾವರ 117ನೇ ಜಯಂತ್ಯೋತ್ಸವ ಇಂದು ಕಲಬುರಗಿಯಲ್ಲಿ ಜಿಲ್ಲಾಡಳಿತ ಸಂಯೋಗದೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಮತ್ತು ಮಹಾನಗರ ಪಾಲಿಕೆ ಕಮಿಷನರು ಮತ್ತು ಪೊಲೀಸ್ ಕಮಿಷನರು ಮತ್ತು ಎಲ್ಲ ಜಿಲ್ಲಾಡಳಿತ ಅಷ್ಟು ನೌಕರರು ಸೇರಿ ಮತ್ತು ನಮ್ಮೆಲ್ಲ ಸಂಘಟನೆ ಜನ, ನಮ್ಮ ಮಾದಿಗ ಹಿರಿಯರು, ಬುದ್ಧಿಜೀವಿ ಸೇರಿ ಇವತ್ತಿನ ದಿನ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಮಾಲಾರ್ಪಣೆ ಮಾಡುವುದರೊಂದಿಗೆ ಎಲ್ಲರ ಗೌರವವನ್ನು, ನಮ್ಮ ಬಾಬು ಜಗಜೀವನವರಿಗೆ ಗೌರವವನ್ನು ನಮ್ಮನ್ನು ಸಲ್ಲಿಸಿದ್ದೇವೆ. ಎಲ್ಲ ನಾಡಿನ ಜನತೆಗೆ ಡಾಕ್ಟರ್ ಬಾಬು ಜಗಜೀವನವರ ಹುಟ್ಟುಹಬ್ಬದ ಅಂಗವಾಗಿ ಶುಭಾಶಯವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮ ಬಂದು ಶೋಭೆ ಕೊಂಡ್ಬಿಟ್ರೆ ಎಲ್ಲರಿಗೂ ಇವತ್ತಿನ ದಿವಸ 117ನೇ ಜಯಂತ್ಯೋತ್ಸವ ಜನ್ಮದಿನದಂದು ಗುಲ್ಬರ್ಗ ನಗರದ ಎಲ್ಲ ಸಮುದಾಯ 28, 29, 30 ಓಣಿಯ ಎಲ್ಲ ಸಮುದಾಯ ಮುಖಂಡರಿಗೆ, ಸಮುದಾಯದ ಹಿತೈಷಿಗಳಿಗೆ 117ನೇ ಜಯಂತಿ ಶುಭ ಕೋರ್ತಾ ಇದ್ದೀವಿ. ಭಾಳ ಅದ್ಧೂರಿಯಾಗಿ 117ನೇ ಜನ್ಮದಿನಾಚರಣೆಯನ್ನು ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ. ಅವರು ಹಾಕಿಕೊಟ್ಟಂಥ ದಾರಿಯಿಂದ ಇವತ್ತು ರೈತರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಕೆಲಸ ಇವತ್ತು ಮೋದಿಯವರು ಕೂಡ ಮಾಡ್ತಾಯಿದ್ದಾರೆ. ಅದನ್ನು ಮುಂದುವರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಒಬ್ಬ ಭಾಳ ಆತ್ಮೀಯ ಗೆಳೆಯ ಇವತ್ತು ನಾಗಪ್ಪ ಬೆಳಂಗಿಯವರು, ಅವರು ಒಬ್ಬರು ಸಾಹಿತಿ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆಯ ಶಿಕ್ಷಕ, ಭಾಳ ಒಳ್ಳೆಯ ಕೆಲಸವನ್ನು ತಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಅವರು ಜೀವನ ಚರಿತ್ರೆಯ ಕವನ ಸಂಕಲನವನ್ನು ಈ ಬಿಡುಗಡೆ ಮಾಡಿರಿ ಅಂತ ನನಗೆ ಅವಕಾಶ ಮಾನ್ಯ ನಾಗಪ್ಪ ಬೆಳಂಗಿ ಅವರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ, ಭಾರತ ಸೇವಾದಳದಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಭಾಳ ಒಬ್ಬ ಒಳ್ಳೆಯ ಶಿಕ್ಷಕ, ಆದರ್ಶ ಶಿಕ್ಷಕ ಅಂತ ಹೇಳಿಕ್ಕೆ ಇಚ್ಛಪಡ್ತೇನೆ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿ, ಕಲಬುರಗಿ ಜಿಲ್ಲೆಯಲ್ಲಿ ಅದ್ಭುತವಾದಂಥ ಜಯಂತಿ ಆಚರಣೆ ಮಾಡುವಂಥ ಎಲ್ಲ ನಮ್ಮ ಜಯಂತಿಯ ಸಮಾಜದ ಅಧ್ಯಕ್ಷರು, ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ದೇಶದ ಮೊಟ್ಟ ಮೊದಲನೇ ಉಪ ಪ್ರಧಾನಮಂತ್ರಿಗಳಾಗಿ ಹಸಿರು ಕ್ರಾಂತಿ ಅಂತ ಹೆಸರು ಪಡೆದಂಥ ಡಾಕ್ಟರ್ ಬಾಬು ಜಗಜೀವನರಾವ್ ಅನೇಕ ಕೆಲಸಗಳು ಮಾಡಿ ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ಕೂಡ ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಅವರ ಆಶೀರ್ವಾದದಿಂದ ಕೂಡ ನಾನು 2ನೇ ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅವರು ಮಾರ್ಗದರ್ಶನ, ಅವ್ರ ಆಶೀರ್ವಾದ ಇದೇ ರೀತಿ ನಮ್ಮ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಕೂಡ ಇವತ್ತು ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಡಾಕ್ಟರ್ ಜಗಜೀವನರಾಮನ ಜೀವನ ಚರಿತ್ರೆ ಕೊನೆಯ ಕವನ ಸಂಕಲನವನ್ನು ಬರೆಯಲು ಕಾರಣವೇನೆಂದರೆ, ಇವರು ಎಲ್ಲ ಜಾತಿಗಿಂತಲೂ ಕೀಳು ಜಾತಿಯ ಮಾದಿಗ ಜಾತಿಯಲ್ಲಿ ಹುಟ್ಟಿ ಬೆಳೆದು ಚರ್ಮಗಾರಿಕೆಯು ತಮ್ಮ ಜೀವನದ ಕನಸುಬೆಂದು ತಿಳಿದು ಈ ಕೆಲಸವನ್ನು ಮಾಡುತ್ತಾ ಓದಿ ವಿದ್ಯಾವಂತರಾಗಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗಿ ದಿಲ್ಲಿಯ ಗದ್ದುಗೆಯನ್ನು ಮೇಲೆ ಕುಳಿತು ಸೋಲು ಇಲ್ಲದ ಸರ್ದಾರ, 18 ಖಾತೆ ಸಚಿವರ ಕೀರ್ತಿಯನ್ನು ನಮ್ಮ ಮಾದಿ ಜನಕ್ಕೆ ತಂದುಕೊಟ್ಟಿದ್ದಾರೆ. ಇದಲ್ಲದೆ ಭಾರತ ದೇಶದ ಏಳಿಗೆಗಾಗಿ ಹಗಲಿರುಳು ದುಡಿದರು ನಮ್ಮ ಡಾಕ್ಟರ್ ಜಗಜೀವನರಾವ್ ಅಂತ ಹೇಳ್ತಾ, ಇವತ್ತು ರೈತರಿಗೆ ಹಸಿರು ಕ್ರಾಂತಿಯನ್ನ ಇಡೀ ದೇಶದಲ್ಲಿ ಮಾಡಿರುವಂಥ ನಾಯಕರು ಅದು ಡಾಕ್ಟರ್ ಬಾಬು ಜಗಜೀವನರಾಮ್ ಜಿ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅಂಥವರ ಒಂದು ಈ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಅವರ ಒಂದು ದರ್ಶನವನ್ನು ಇವತ್ತು ಪಡೆಯುವಂಥದ್ದಾಗಿದೆ. ಇವತ್ತು ನಾನು ಇಡೀ ಎಲ್ಲರಿಗೂ ಕೂಡ ಈ ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಮತ್ತೊಮ್ಮೆ ಅವರ ಆದರ್ಶ ವಿಚಾರಧಾರೆ ಇನ್ನೂ ಹೆಚ್ಚು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಡಾಕ್ಟರ್ ಜಗಜೀವನರಾವ್ ಅವರ 117ನೇ ಜಯಂತ್ಯೋತ್ಸವ ಅಂಗವಾಗಿ
ಇವತ್ತು ಗುಲ್ಬರ್ಗದಲ್ಲಿ ಎಲ್ಲಾದರೂ ಎಲ್ಲಿ ಗಲ್ಲಿ ಎಲ್ಲ ಕಡೆ ಇವತ್ತೊಂದು ಹಬ್ಬದ ವಾತಾವರಣ ಆಗಿರುತ್ತದೆ. ಅದೇ ರೀತಿಯಾದಂಥ ಎಲ್ಲ ಸಮಸ್ತ ಎಲ್ಲ ಜನರಿಗೆ, ಗುಲ್ಬರ್ಗ ಜನರಿಗೆ ಹಾಗೂ ನಾಡಿನ ಜನತೆಗೆ ಡಾಕ್ಟರ್ ಬಾಬು ಜಗಜೀವನ್ ಅವರ ಜಯಂತಿಯ ಶುಭಾಶಯವನ್ನು ಕೋರುತ್ತೇನೆ. ನಮ್ಮ ಒಂದು ಕರ್ತವ್ಯವನ್ನು ನಾವು ರಾಜಕಾರಣಿಗಳು ಅವರಿಗೆ ಗೌರವಾರ್ಪಣವಾಗಿ ಇವತ್ತು ಅವರಿಗೆ ಮಾಲಾರ್ಪಣೆ ಮಾಡಿ ಆ ಶ್ರೇಷ್ಠ ವ್ಯಕ್ತಿಗೆ ನಮನ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೇವೆ. ಇವು ನಮ್ಮ ಎಲ್ಲ ಈ ಸಮಾಜದವ್ರ ಜಯಂತಿಗಳನ್ನು ಆಚರಣೆ ಮಾಡ್ತೀವಿ. ಅವರ ವಿಚಾರಧಾರೆಗಳು ಏನು, ಅವರು ಏನು ನಮಗೆ ಕೊಡುಗೆ ಕೊಟ್ಟಿದ್ದಾರೆ, ಯಾವ ರೀತಿ ಅವರ ಜೀವನವನ್ನು ಮಾಡಿದ್ದಾರೆ, ಭಾರತಕ್ಕೆ ಏನು ಅವ್ರ ಕೊಡುಗೆ ಇದೆ, ನಮ್ಮ ಇಂದಿನ ಮುಂದಿನ ಪೀಳಿಗೆ ಕೂಡ ಅವರ ಒಂದು ಆದರ್ಶ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ದೇಶಕ್ಕೆ ಮುನ್ನಡಿತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು. ಅಂದಾಗ ಮಾತ್ರ ಈ ಜಯಂತಿ ಆಚರಣೆ ಮಾಡೋದಾಗಲಿ, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋದಾಗಲಿ ಅದು ಒಂದು ಅರ್ಥಪೂರ್ಣ ಅಂತ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ನಾನು ಈ ಸಂದರ್ಭ ಭಾವಿಸ್ತಾ ಇದ್ದೀನಿ. ರೈತರ ಒಬ್ಬ ಹಸಿರು ಕ್ರಾಂತಿ, ಒಂದು ಇತಿಹಾಸನ್ನು ಬರೆದಂಥ ಆಗಿನ ಒಂದು ಜಮಾನದಲ್ಲಿ ಇವತ್ತು ಹಣಕಾಸಿನ ಕೊರತೆ ಇದ್ದರೂ ಕೂಡ ಅನೇಕ ಅವರು ಯಾವುದೇ ಒಂದು ಹುದ್ದೆಗಳನ್ನು ಅವರು ಪಡೆದಾಗ ಆ ಹುದ್ದೆಗಳನ್ನು ಸರಿ ಸಮಾನವಾಗಿ ಭಾರತ ದೇಶದ ಒಂದು ಹಿತದೃಷ್ಟಿಗಾಗಿ ಭಾಳ ಒಂದು ಅದ್ಭುತ ಒಂದು ಸಾಧನೆಯನ್ನು ಗಳಿಸಿದಂಥ ಇವತ್ತು ವ್ಯಕ್ತಿಯ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಜಯಂತ್ಯೋತ್ಸವ ಕಾರ್ಯಕ್ರಮ ಎಲ್ಲರಿಗೂ ಶುಭವನ್ನು ಕೋರಿ ಇವತ್ತು ಭಾರತ ದೇಶದ ಇಂಥ ಒಬ್ಬ ನಾಯಕರು ಹಿಂದೆ ಇದ್ದರು ಅಂತೇಳಿ ಇದೊಂದು ಇತಿಹಾಸ ಪುಟದಲ್ಲಿ ದಾಖಲೆ ಆದಂಥ ಎಲ್ಲ ಖಾತೆಗಳು ಮಾಡಿದಂಥ ವ್ಯಕ್ತಿ, ಭಾಳ ಬಡ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ. ಯಾವ ಥರ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನರವರು ಇಂಥ ಒಂದು ಮಹಾನ್ ನಾಯಕರು ನಮ್ಮ ದೇಶಕ್ಕಾಗಿ ಆ ಭಗವಂತ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಧನ್ಯರಾಗಿದ್ದೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ